ನಮ್ಮ ಕಾರ್ನರ್ ಸೈಡ್ ಇಳಿಸ್ಬಿಟ್ಟಿದ್ದಾರೆ. ಬಿಜೆಪಿಯ ಐತಿಹಾಸಿಕ ವಿಜಯ ಯಾತ್ರೆಯ ನಂತರದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಆದರಣೀಯ ನಳಿನ್ ಕುಮಾರ್ ಕಟೀಲ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯದ ಅನೇಕ ನಮ್ಮ ಹಿರಿಯ ಸಚಿವರು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ಮುನಿರತ್ನ ಅವರು, ಶ್ರೀಯುತ ಭೈರತಿ ಬಸವರಾಜ್ ಅವರು, ಶ್ರೀಯುತ ಆನಂದ್ ಸಿಂಗ್ ಅವರು, ಶಾಸಕರಾದಂಥ ವಿಶ್ವನಾಥ್ ಅವರು, ರಾಜ್ಯದ ಉಪಾಧ್ಯಕ್ಷರಾಗಿ ಮಾಧ್ಯಮದ ನಿರ್ವಹಣೆ ನೋಡ್ಕೊಳ್ತಾ ಇರ್ತಕ್ಕಂಥ ನಿರ್ಮಲ್ ಕುಮಾರ್ ಸುರಾನ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ತಮ್ಮನ್ನು ಉದ್ದೇಶಿಸಿ ರಾಜ್ಯದ ಅಧ್ಯಕ್ಷರು ಮಾತನಾಡ್ತಾರೆ. ಪಂಚರಾಜ್ಯಗಳ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಮತ ಎಣಿಕೆಯ ಮಧ್ಯೆ ಈಗ ಬಂದಿರುವಂತಹ ವರದಿಯ ಆಧಾರದಲ್ಲಿ 4 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದ ಗದ್ದುಗೆಗೆ ಏರುವಂತಹ ಸ್ಥಾನದಲ್ಲಿದೆ. 1 ರಾಜ್ಯದಲ್ಲಿ ಕಾಂಗ್ರೆಸ್ ಹೀನಾಯವಾಗಿರ್ತಕ್ಕಂಥ ಸೋಲನ್ನು ಕಂಡು ಅಧಿಕಾರವನ್ನು ಕಳ್ಕೊಡುವ ಸ್ಥಿತಿಯಲ್ಲಿ. ಪಂಚರಾಜ್ಯಗಳ ವಿಶೇಷವಾಗಿ ಉತ್ತರ ಪ್ರದೇಶ್, ಉತ್ತರಾಖಂಡ್, ಮಣಿಪುರ ಮತ್ತು ಗೋವಾ ಈ 4 ರಾಜ್ಯಗಳಲ್ಲಿ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಪಂಜಾಬ್ನಲ್ಲಿ ಈಗದ ಅಂಕಿಅಂಶ ಪ್ರಕಾರ ಆಪ್ ಮುಂದಕ್ಕಿದೆ. ಈ ಫಲಿತಾಂಶ ಕೇವಲ ಅಂಕಿಅಂಶಗಳ ಫಲಿತಾಂಶ ಅಲ್ಲ, ಇದೊಂದು ಭಾರತದ ಹೊಸ ಯುಗದ ನಿರ್ಮಾಣದ, ಮೋದಿ ಯುಗದ ಮಗದೊಂದು ಸಂಕ್ರಮಣದ ಸಮಯ. ಅಭಿವೃದ್ಧಿ, ದೇಶಭಕ್ತಿ, ಅಂತ್ಯೋದಯ ಈ ಆಶಯಗಳ ಸಂಕ್ರಮಣ ಅಂತ ಇದನ್ನು ಹೇಳಬಹುದು. ಕೀಳು ರಾಜಕಾರಣ, ಕುಟುಂಬ ರಾಜಕಾರಣ, ಹಗರಣದ ರಾಜಕಾರಣಗಳನ್ನು ಧರಿಸಿ ದೇಶದ ಏಳಿಗೆಗೆ ಕುತ್ತು ತಂದಿರುವಂತಹ ರಾಜಕೀಯ ವಿಚಾರಕ್ಕೆ ಇವತ್ತು ಸೋಲಾಗಿದೆ. ವಿಚಾರವಾದಿಗಳ ವಿಚಾರ ಕೇಂದ್ರಿತ ಪಕ್ಷಗಳಿಗೆ ಗ್ರಹಣ ಹಿಡಿದಿದೆ ಅಂತ ಹೇಳಿ. ಹಾಗಾಗಿ ಈ ಚುನಾವಣೆ, ಈ ಫಲಿತಾಂಶ ಸ್ಥಿರ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ, ಸ್ಥಿರ ಸರ್ಕಾರ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಯೋಜನೆಗಳ ಮತ್ತು ಜಗದ್ವಂದ್ಯ ಭಾರತ ನಿರ್ಮಾಣದ ಪರಿಕಲ್ಪನೆಗೆ ಆಶೀರ್ವಾದ ಅಂತ ತಿಳ್ಕೋಬಹುದು. ಈ ಗೆಲುವು ಇದು ಅನಿರೀಕ್ಷಿತ ಅಲ್ಲ. ಕಳೆದ 5 ವರ್ಷಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಧೀಮಂತ ನೇತೃತ್ವದಲ್ಲಿ ಸಾಧಿಸಿರುವ ಹಲವಾರು ಮೈಲುಗಲ್ಲುಗಳ ಸಂಕೇತ. ಈ ಗೆಲುವು 5 ವರ್ಷಗಳ ಕಾಲ ರಾಜ್ಯದ ಜನರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಬಿಜೆಪಿ ಸರ್ಕಾರಗಳು ತ್ವರಿತವಾಗಿ ಕೈಗೊಂಡಿರುವ ನೇರ ಪರಿಣಾಮ. ಈ ಗೆಲುವು ಜನತಾ ಜನಾರ್ದನ ಆಶೀರ್ವಾದ, ಅವನ ಸುಖ ದುಃಖಗಳಿಗೆ ಕಿವಿಯಾಗಿ ಅವನಿಗೆ ಆಸರೆ ನೀಡುವ ಕೈಯಾಗಿ ದುಡಿದ ರಾಜಕೀಯ ಇಚ್ಛಾಶಕ್ತಿಯ ದಿವ್ಯ ಪ್ರತೀಕ. ಈ ಫಲಿತಾಂಶ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಡೆಗಣಿಸಿ ವ್ಯಕ್ತಿ ಪ್ರತೀಕ್ಷೆಯ ಪರಾಕಾಷ್ಠೆಯನ್ನು ತಲುಪಿದ್ದ ರಾಜಕೀಯ ದಳಗಳ ಮುಖಕ್ಕೆ ರಾಚಿದ ಕಪಾಳ ಮೋಕ್ಷ. ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇರಬಹುದು, ಸಹಸ್ರಾರು ವರ್ಷಗಳ ಹಿಂದೂಗಳ ಪುಣ್ಯಧಾಮ ಏನಿದೆ ಕಾಶಿ, ಭವ್ಯ ಕಾಶಿ, ದಿವ್ಯ ಕಾಶಿಯ ನಿರ್ಮಾಣ ಇರಬಹುದು,
ಮಹಾರಸ ದೇವಿ ಇರ್ಬೋದು, ವೀರ ವೆಂಕಟೇಶ ಇರ್ಬೋದು, ಶಾಂತಾದುರ್ಗ ದೇವಿಯ ಅಭಯ ಆಶೀರ್ವಾದಗಳಿರುವಾಗ ಈ ನೆಲದ ಸಂಸ್ಕೃತಿಯನ್ನು ಉಳಿಸುವ ತೀರ್ಮಾನ ತಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ತೀರ್ಮಾನವನ್ನ, ಆಶೀರ್ವಾದವನ್ನ ಜನ ನೀಡಿದ್ದಾರೆ. ಇವತ್ತು ಏನು ಗಂಗಾ ಸ್ವಚ್ಛತೆ ಇದೆ, ಗಂಗಾ ಪೂಜೆ ಇದೆ, ಆ ಗಂಗಾ ಪೂಜೆಯ ಪರಿಣಾಮವಾಗಿ ಗಂಗೆಯ ಮಧ್ಯ ಕಮಲ ಅರಳಿದೆ. ಇವತ್ತು ಪರಿಪೂರ್ಣವಾಗಿರತಕ್ಕಂಥ ಆಶೀರ್ವಾದವನ್ನ ಜನತಾ ಜನಾರ್ದನ ನೀಡಿದ್ದಾನೆ. ಬಹಳಷ್ಟು ಜನ ಸಣ್ಣ ಸಣ್ಣ ಆಶೆಗಳನ್ನಿಟ್ಟು ಕರ್ನಾಟಕದಿಂದ ಗೋವಾದಲ್ಲಿ, ಉತ್ತರಾಖಂಡಲ್ಲಿ ಸರ್ಕಾರ ರಚನೆಗೆ ಹೋಗಿದ್ದಾರೆ. ಹೋಗುವಾಗ ಬ್ಯಾಗ್ ತುಂಬಿಸಿ ಹೋಗಿದ್ದಾರೆ, ಬರುವಾಗ ಖಾಲಿ ಕೈಯಲ್ಲಿ ಬಂದಿದ್ದಾರೆ ಅನ್ನುವ ದುಃಖದ ಮಧ್ಯೆಯೂ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮತ್ತು ಸರ್ಕಾರ ಒಂದಾಗಿ ಕೆಲಸ ಮಾಡಿದರ ಪರಿಣಾಮದಲ್ಲಿ ಎಲ್ಲಾ ರಾಜ್ಯದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಸಾಧಿಸಿದೆ. ಹಾಗಾಗಿ ನಮ್ಮ ಶ್ರೇಷ್ಠ ನೇತೃತ್ವದಿಂದ ನರೇಂದ್ರ ಮೋದಿ ಅವರಿರ್ಬೋದು, ಅಮಿತ್ ಶಾ ಇರ್ಬೋದು, ಜಗತ್ ಪ್ರಕಾಶ್ ನಡ್ಡಾ ಅವರ ಆಶೀರ್ವಾದ, ಹೀಗೆ ಅವರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತನವರೆಗೆ ಒಂದಾಗಿ ದುಡಿದುದರ ಪರಿಣಾಮ ಈ ಫಲಿತಾಂಶ. ಹಾಗಾಗಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು, ಸಂಘಟನೆಯ ಶಕ್ತಿ, ಈ ಎರಡೂ ಗೆಲುವನ್ನು ತಂದುಕೊಟ್ಟಿದೆ. ಇವತ್ತು ಕೇಂದ್ರ ಮತ್ತು ರಾಜ್ಯದ ಅತ್ಯುತ್ತಮವಾಗಿರ್ತಕ್ಕಂಥ ಸಮನ್ವಯದ ಸಾಧನೆ ಈ ಕಾರ್ಯ. ಬಹಳಷ್ಟು ಜನ ಇಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನ ನಡೆದಾಗ ಡಬಲ್ ಇಂಜಿನ್ ಸರ್ಕಾರ ಅಂತ ತಮಾಷೆ ಮಾಡ್ತಾ ಇದ್ರು. ಅವರಿಗೆ ಇವತ್ತು ಉತ್ತರವನ್ನ ಜನತೆ ಕೊಟ್ಟಿದ್ದಾರೆ. ಡಬಲ್ ಇಂಜಿನ್ ಕೆಲಸ ಮಾಡಿದ್ರೆ ಏನು ಮಾಡುತ್ತೆ ಅನ್ನುವಂತ ಉತ್ತರವನ್ನ ಇವತ್ತು 4 ರಾಜ್ಯಗಳಲ್ಲಿ ಕೊಟ್ಟಿದೆ. ಹಾಗಾಗಿ ಹಲವಾರು ಜನ ಪಾದಯಾತ್ರೆಗಳನ್ನ ಮಾಡಿದ್ದಾರೆ, ಬೆವರು ಸುರಿಸಿದ್ದಾರೆ. ಅದರಲ್ಲಿ ಗೊತ್ತಾಗಿದೆ ಬೆಂಗಳೂರಿಗೆ ನೀರು ಬರುವುದಿಲ್ಲ ಅಂತ. ಈ ಪಾದಯಾತ್ರೆಯಿಂದ ಅವರ ಬೆವರು ಮಾತ್ರ ಖಾಲಿಯಾಗಿದೆ. ಕರ್ನಾಟಕದಲ್ಲೂ ಇದೇ ಫಲಿತಾಂಶ ಮುಂದಿನ ಚುನಾವಣೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಯೋಜನಾಬದ್ಧ ಕಾರ್ಯ, ಅಭಿವೃದ್ಧಿ ಕಾರ್ಯಗಳು, ಆ ಯೋಜನೆಗಳನ್ನು ಅನುಷ್ಠಾನದಲ್ಲಿ ರಾಜ್ಯ ಮಾಡತಕ್ಕಂಥ ನಮ್ಮ ಸರ್ಕಾರದ, ಬೊಮ್ಮಾಯಿಯವರ ನೇತೃತ್ವ ಸರ್ಕಾರದ ಸಾಧನೆಗಳು ಇವತ್ತು ಜನಮಾನಸದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇಲ್ಲೂ ಆಶೀರ್ವಾದವನ್ನು ಪಡೆಯುತ್ತೆ. ಒಂದು ನಿಮಿಷ ಸ್ವೀಟ್ ತಗೋಬೇಕು. ಎರಡು ನಿಮಿಷ ಮಾಡೋಣ. ಈಗ ಪಂಜಾಬ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದು ಕೂಡ ಬಿಜೆಪಿ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇತ್ತು. 4 ರಾಜ್ಯಗಳಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿದಿದೆ. ಹಾಗಾಗಿ ಕರ್ನಾಟಕದಲ್ಲೂ ಅದೇ ಮರುಕಳಿಸುತ್ತೆ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ. ಇವತ್ತಿನ ಸ್ಥಿತಿಯಲ್ಲಿ ಇದಕ್ಕೆ ಯಾವುದು ಪರ್ಯಾಯ ಪಾರ್ಟಿ ಅಲ್ಲ. ಮಾತ್ರ ಸೀಮಿತ ಆಗಿತ್ತು. ಎಲ್ಲೊಂದ್ ಕಡೆ ಪಂಜಾಬ್ನಲ್ಲೂ ಕೂಡ ಸ್ಥಿರ ಸರ್ಕಾರವನ್ನು ಬೆಳೆಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಅಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತ, ಕಾಂಗ್ರೆಸ್ಸಿನ ಭ್ರಷ್ಟಾಚಾರ, ಕಾಂಗ್ರೆಸ್ಸಿನ ಕಚ್ಚಾಟ ಒಂದಷ್ಟು ಆಪಿಗೆ ಲಾಭ ಆಗಿದೆ. ಬಹಳಷ್ಟು ಜನ ಕಳೆದ ಚುನಾವಣೆಯಲ್ಲಿ ಈ ಯೋಜನೆಯನ್ನು ಮಾಡಿದ್ದಾರೆ, ಯಶಸ್ಸನ್ನು ಪಡೆಯಲಿಲ್ಲ. ರೈತರ ಪ್ರತಿಭಟನೆ ಏನಾದರೂ ಬಿಜೆಪಿಗೆ ಪಂಜಾಬಲ್ಲಿ ರೈತರ ಪ್ರತಿಭಟನೆ ಅಥವಾ ಮಸೂದೆ ಇದೆ, ಎಲ್ಲೂ ಫಲಿತಾಂಶವನ್ನ ಅವ್ರು ಕೊಟ್ಟಿಲ್ಲ. ರೈತರು ಎಲ್ಲಾ ಕಡೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಕೆಲವನ್ನು ಸಾಧಿಸಿದರು. ಉತ್ತರಾಖಂಡದಲ್ಲಿ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನಗಳನ್ನು ಪಡಿತಾ ಇದ್ದೀವಿ. ರೈತರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಇದೆ. ರಾಜ್ಯದಲ್ಲಿ ಡಿಸೆಂಬರ್ನಲ್ಲಿ ಚುನಾವಣೆಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತದೆ. 16 ಕನಸುಗಳನ್ನ 16 ಜನ ಕಾಣ್ತಾ ಇದ್ದಾರೆ.
ಅವರ ಕನಸುಗಳಿಗೆ ತಪ್ಪಿಲ್ಲ. ಅಂದ್ರೆ ಇವತ್ತಂತ ಅನಿವಾರ್ಯತೆಗಳಿಲ್ಲ ನಮಗೆ. ಸರ್, ಈಗ ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಿಜೆಪಿ ಪರ ಬಂದಿದೆ. ಅದರಿಂದ ರಾಜ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳಾಗ್ತವೆ. ತಮ್ಮ ವಿಚಾರ ಇರಬಹುದು. ರಾಜ್ಯದ ಖಂಡಿತವಾಗಿಯೂ ಬದಲಾವಣೆ ಆಗ್ತದೆ. ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ಹೆಚ್ಚಾಗಿ ವೇಗವನ್ನು ಹೆಚ್ಚು ಪಡೆಯುವಂತ ವಿಶ್ವಾಸ ನಮಗೆ ಬಂದಿದೆ. ಸಂಘಟನಾತ್ಮಕವಾಗಿ ಇನ್ನಷ್ಟು ವೇಗದ ಕಾರ್ಯವನ್ನು ಮಾಡುತ್ತೆ. ಧನ್ಯವಾದ. ಯಾವುದೇ ಬದಲಾವಣೆಗಳಿಲ್ಲ. ಬಹಳ ಸ್ಪಷ್ಟವಾಗಿದೆ ಸರ್. ಇವತ್ತು ನಮ್ಮ ಆತ್ಮವಿಶ್ವಾಸಗಳು, ಕಾರ್ಯಕರ್ತರ ಆತ್ಮವಿಶ್ವಾಸ ಇನ್ನಷ್ಟು ದುಪ್ಪಟ್ಟಾಗಿದೆ. ಎಲ್ಲಾರು ಅವ್ರಿಗೆಲ್ಲ ತಿಳಿದ್ರೆ ಅದಾಗಿ ಮುಗಿದು ನೋಡಿ ಸರ್. भारत माता की, भारत माता की, भारत माता।